ಇದು ಶುಕ್ರವಾರ ಸಂಜೆ ಬ್ಲಾಗ್ ಆಗಿರುತ್ತೆ. ನಮ್ಮ ತಂದೆ ಮಟನ್ನು ಬೋಟಿ ಎಲ್ಲ ತೊಗೊಂಡು ಬಂದು ವಾಶ್ ಮಾಡಿ ಕೊಡ್ತಾಯಿದ್ರು. ನಮ್ಮಮ್ಮ ಅಷ್ಟರಲ್ಲಿ ನನ್ನ ಮಕ್ಕಳನ್ನೆಲ್ಲ ಮಲಗಿಸಿ ಅವರು ಕೂಡ ಅಡುಗೆಗೆ ರೆಡಿ ಮಾಡ್ಕೊತಾಯಿದ್ರು. ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ಮಗಳು ಎದ್ದು ಬಂದು ಟಿ ವಿ ಆನ್ ಮಾಡ್ಕೊಂಡು ನೋಡ್ತಾಯಿದ್ಲು. ನನ್ನ ಮಗನೂ ಕೂಡ ಇದ್ದ. ನಮ್ಮ ತಂದೆ ಆಡಿಸಿದ್ರು. ಮತ್ತು ನಾನು ಬೆಳ್ಳುಳ್ಳಿ ಬಿಡಿಸ್ತೀನಿ ಅಂತೇಳಿ ಕೂತ್ಕೊಂಡ ನಮ್ಮ ಅಮ್ಮನ ಜೊತೆ. ಅವನು ತುಂಬ ಹೆಲ್ಪ್ ಮಾಡ್ತಾನೆ ನಮ್ಮ ಮನೇಲಿ, ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾನೆ. ನನ್ನ ಮಗ ನೋಡಿ ಬೆಳ್ಳುಳ್ಳಿ ಹೇಗೆ ಬಿಡಿಸ್ತಾ ಇದ್ದಾನೆ ಎಲ್ಲ ನೋಡಿಕೊಂಡು ಕಲಿತಾನೆ. ಮತ್ತು ಇಲ್ಲಿ ನಮ್ಮ ತಂದೆ ನಮ್ಮಮ್ಮ ಇಬ್ಬರು ಕೂಡ ಅಡುಗೆ ಮಾಡೋಕ್ಕೆ ಬಂದರು. ನಮ್ಮ ತಂದೆ ನಾನು ಮಾಡ್ತೀನಿ ಅಂತೇಳಿ ನಮ್ಮಮ್ಮಗೆ ಹೆಲ್ಪ್ ಮಾಡ್ತಾಯಿದ್ರು. ಇಲ್ಲಿ ನನ್ನ ಮಕ್ಕಳು ಇಬ್ಬರು ತರಲೆಗಳು ಈಚೆ ಆಟಾಡ್ತಾಯಿದ್ರು. ಅವ್ನು ನೋಡಿ ಕಿತಾಪತಿ ನೋಡಿ ಮೊನ್ನೆ ಬಾಚಣಿಗೆಯಲ್ಲಿ ಈರುಳ್ಳಿ ಇದು ಮಾಡ್ತಾಯಿದ್ದ. ಈಗ ನಾನು ಆಗಿದೆಯಾ ಬೂಟಿ ಗೊಜ್ಜು ಅಂತೇಳಿ ನೋಡೋಕ್ಕೆ ಅಂತ ಬಂದೆ. ಚಾಕು ಹಾಕ್ತಾರೆ, ಕಾಲ್ದುಳೇನೂ ಆಗಬಾರ್ದು ಅಂತ ಹೇಳಿ ಚಾಕು ಎಲ್ಲ ಹಾಕಿದ್ರು. ಹಂಗೆ ಅಡುಗೆ ಎಲ್ಲ ಮಾಡಿಕೊಂಡು ನನ್ನ ಮಕ್ಕಳು ಕಿತಾಪತಿ ಎಲ್ಲ ಮಾಡ್ತಾಯಿದ್ರು. ನಾನು ಹಂಗೆ ಒಂದು ವೀಡಿಯೋ ಮಾಡಿ ನನ್ನ ಮಗ ಕಸ ಗುಡಿಸ್ತೀನಿ ಅಂತೇಳಿ ಪೊರ್ಕೆ ಮೊರೆ ಎಲ್ಲ ತೊಗೊಂಡು ಬಂದು ಗುಡಿಸ್ತಾ ಇದ್ದ. ಆಗಲೇ ಹಿಡಿದ್ನಲ್ವ ತುಂಬ ಹೆಲ್ಪ್ ಮಾಡ್ತಾನೆ ಅಂತ. ನಾನು ಈಗ ಮಟನ್ ಸಾಂಬಾರು ಮಾಡೋಣ ಅಂಥೇಳಿ ಹೋದೆ. ಎಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮಮ್ಮ. ನಂದು ಒಗ್ಗರಣೆ ಹಾಕಿ ಹಾಕೋದಷ್ಟೇ ನಂದು. ನನ್ನ ಮಗಳು ಇಲ್ಲಿ ಬಂದು ಜಾರ್ ಬಿದ್ದು ನಗ್ತಾ ಇದ್ಲು. ಅದಕ್ಕೆ ನನ್ನ ಮಗ ನೋಡಿ ಗೀಚ್ತಾ ಇದ್ದಾನೆ. ಹೌದಾ, ಏನೇನೇನೋ ಬರೀತಾರೆ. ಪಟಾಕಿ ಸೌಂಡ್ ಬಂತು ಈಚೆ ಅಂತೇಳಿ ಓಡಿ ಬಂದರು ಇಬ್ಬರು. ಓಡಿ ಬಂದು ಈಚೆ ನಿಂತ್ಕೊಂಡು ಇವಳು ನಮ್ಮ ಮನೇಲಿ ಇದೆ ಅಲ್ವಾ ಪಟಾಕಿ, ನಡೀರಿ ಹೊಡೆಯೋಣ ಅಂತ. ನನ್ನ ಮಗ ಬೇಡ ಅದೆಲ್ಲ ಅಂತೇಳಿ ಅವಳಿಗೆ ಹೊಡೆದು ಅವ್ರ ಅಕ್ಕನಿಗೆ ನೋಡಿ. ಫಸ್ಟಲ್ಲಿ ನಮ್ಮ ಅಪ್ಪ ಅವನ್ನ ಮುದ್ದು ಮಾಡ್ತಾ ಇದ್ದಾರೆ, ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಮತ್ತು ಇವರು ಸೆಲ್ಫ್ ಮೇಲೆ ಕೂತ್ಕೊಬೇಕು ಅಂತ ಆಟ ಮಾಡಿದ್ರು. ಅಲ್ಲಿ ಕುಣಿಸಿ ನಾನು ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತು ಮಟನ್ ಸಾಂಬಾರು ರೆಡಿ ಆಯಿತು. ಚಾಕು ಕೈ ಹಾಕಿದ್ರು. ಮಟನ್ ಸಾಂಬಾರು ನಾನು ಆ್ಯಕ್ಚುಲಿ ಮಟನ್ ಇಷ್ಟಪಡಲ್ಲ. ಸೀರೆ ಉಟ್ಕೊಳ್ಳೋ ಥರ ನನ್ನ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅದಾದಮೇಲೆ ನಾನು ಊಟ ಮಾಡಿಕೊಂಡು ನನ್ನ ಮಕ್ಳಿಗೆ ಊಟ ಎಲ್ಲ ಮಾಡಿಸಿ ಅದಾದಮೇಲೆ ನಮ್ಮ ಅಣ್ಣ ಬಂದರು. ನಮ್ಮ ಅಣ್ಣನೂ ಒಂದು ಸ್ವಲ್ಪ ಹೊತ್ತು ನನ್ನ ಮಕ್ಳ ಜೊತೆ ಎಲ್ಲ ಆಟ ಆಡಿ ಅಷ್ಟರಲ್ಲಿ ನಮ್ಮ ಮಧು ಬಂದರು. ಅವರು ಕೂಡ ಬಂದು ಊಟ ಹಾಕ್ಕೊಟ್ಟೆ. ಊಟ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಮನೆಗೆ ಹೊರಡೋಕ್ಕೆ ಅಂತ ರೆಡಿ ಆದ್ವಿ. ನನ್ನ ಮಗ ಅಂತೂ ನಮ್ಮ ಅಪ್ಪ ಅಮ್ಮಂಗೆ ಮುತ್ತು ಕೊಡದೆ ಅವ್ನು ಬರೋದೇ ಇಲ್ಲ ಮನೆಗೆ. ಮತ್ತೆ ಹೋಗಿ ನಮ್ಮ ಅಮ್ಮಗೆ ಮುತ್ತು ಕೊಟ್ಟು ನಮ್ಮ ಅಪ್ಪಗೆ ಮುತ್ತು ಕೊಟ್ಟು ಬಂದರು ನೋಡಿ. ನಾವು ನಮ್ಮ ಅಮ್ಮನ ಮನೆಗೆ ಬಿಟ್ಟಾಗ 10:15 ಆಯಿತು. ಪಕ್ಕದ ರೋಡೆ ಮನೆ, ನಡ್ಕೊಂಡೇ ಹೋದ್ವಿ. ಅಷ್ಟರಲ್ಲಿ ನಮ್ಮ ಧನು ಗಾಡಿ ನೋಡಿಬಿಟ್ಟು ಗಾಡೀಲಿ ಹೋಗಬೇಕು ಅಂತೇಳಿ ಹಠ ಮಾಡ್ದ. ಸರಿ ಆಯಿತು ಅಂಥೇಳಿ ಒಂದು ರೌಂಡ್ ಹೋದ್ವಿ. ಇಷ್ಟ ಆಗಿತ್ತು ಬ್ಲಾಗ್. ನಿಮ್ಗೆ ಇಷ್ಟ ಆದರೆ ಇದೇ ಥರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.